ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ರೀಸೆಂಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮೆ ಆಗ್ತಾ ಇದೆ. ಹಾಗೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ SIR ಬಗ್ಗೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಕೆಲವೊಂದು ಹೊಸ ಅಪ್ಡೇಟ್ಸ್ ಬಂದಿದೆ. ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಕೆಲವೊಬ್ರು ಸ್ಟಾರ್ಟಿಂಗ್ ಸ್ವಲ್ಪ ನೋಡಿ ಆಮೇಲೆ ಕಮೆಂಟ್ ಮಾಡ್ತೀರಾ ಫೇಕ್ ನ್ಯೂಸು ಅದು ಇದು ಅಂತ. ದಯವಿಟ್ಟು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ನಿಜ ವಿಷಯ ನಿಜನ ಸುಳ್ಳ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇಲ್ಲ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಿನ್ನೆ ಅಂದರೆ ಜುಲೈ 1ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಗಳಾಗಿದೆ. ಈ ಪಾಸ್ಪೋರ್ಟ್ ಅಮೌಂಟಲ್ಲಾಗಿರ್ಬೋದು, ಅಥವಾ ನೀವು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಸಲ್ಲಾಗಿರ್ಬೋದು, ಅಥವಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಆಗಿದೆ. ಹಾಗೆ ನಿಮ್ದೇನಾದ್ರು ಟ್ರಾಫಿಕ್ ಪೆನಾಲ್ಟಿ ಏನಾದ್ರು ಇದ್ದರೆ ಅದ್ರ ಬಗ್ಗೆ ಕೂಡ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದಿಂದ, ಅದ್ರ ಬಗ್ಗೆ ಆಗಿರ್ಬೋದು. ಹಾಗೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಈ ಸಾಕಷ್ಟು ಚೇಂಜಸ್ ಆಗಿದೆ ನಿನ್ನೆಯಿಂದನೇ. ಜುಲೈ 1 ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಮಾಡಿದ್ದೀನಿ, ಏನೇನೆಲ್ಲ ಚೇಂಜಸ್ನ ತಂದಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ. ಸೊ ನಿನ್ನೆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ SIR ನಿಮಗೂ ಕೂಡ ಗೊತ್ತಿದೆ, ಕೇಂದ್ರ ಚುನಾವಣಾ ಆಯೋಗದಿಂದ SIR ಶುರುವಾಗಿದೆ. ಈ ಒಂದು SIR-ಅಲ್ಲಿ ಮನೆ ಮನೆಗೂ ಕೂಡ ಅಧಿಕಾರಿಗಳು ಬರ್ತಾರೆ. ನಿಮ್ಮ ಡಾಕ್ಯುಮೆಂಟ್ನ ಸ್ಪಾಟಲ್ಲೇ ವೆರಿಫೈ ಮಾಡ್ತಾರೆ. ನಿಮ್ಮದು ವೋಟರ್ ID ಆಗಿರ್ಬೋದು, ನಿಮ್ದು ಕರೆಕ್ಟ್ ಅಡ್ರೆಸ್ ಇದೆಯಾ, ನೀವು ನಮ್ಮ ರಾಜ್ಯದವರೇನಾ ಅಥವಾ ಬೇರೆ ಪ್ಲೇಸಿಂದ ಬಂದಿದ್ದೀರಾ, ಅಥವಾ ನಿಮ್ಮದು ಮತದಾನದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಎಷ್ಟು ಕಡೆ ಇದೆ, 3-4 ಕಡೆ ಇದ್ದರೆ ಎಲ್ಲ ಕಡೆ ಡಿಲೀಟ್ ಮಾಡಿ ಒಂದಿನ ಉಳಿಸ್ಕೊತಾರೆ. SIR ಸೆನ್ಸಸ್ಸಿಗೆ ಬಂದಾಗ ನೀವೇನೆಲ್ಲ ಡಾಕ್ಯುಮೆಂಟ್ನ ಇಟ್ಕೋಬೇಕು ಅಂದರೆ ಮೇಯ್ನಾಗಿ ವೋಟರ್ ID ಇಟ್ಕೋಬೇಕು, ಆಧಾರ್ ಕಾರ್ಡ್ನ ರೆಡಿ ಇಟ್ಕೊಳ್ಳಿ, ನಿಮ್ಮ ರೇಷನ್ ಕಾರ್ಡ್ನ ರೆಡಿ ಇಟ್ಕೊಳ್ಳಿ, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಇದು ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕುವರೆಗೂ ನಡೆಯುತ್ತೆ. ಒಂದೇ ತಿಂಗಳಾಗಿರೋದ್ರಿಂದ ಆಫೀಸರ್ಸ್ಗಳು ಯಾವಾಗ ಬೇಕಾದ್ರೂ ಬರ್ಬೋದು. ಕೆಲವೊಂದು ಕಡೆ ಕಾಲ್ ಮಾಡಿ ಬರ್ತಿದ್ದಾರೆ, ಅಂದರೆ ಇವತ್ತು ನಿಮಗೆ ಸೆನ್ಸಸ್ಸಿಗೆ ಬರ್ತಾ ಇದ್ದೀವಿ, ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ ಬರ್ತಿದ್ದಾರೆ. ಕೆಲವೊಂದು ಕಡೆ ಹಾಗೆ ಬರ್ತಾ ಇದ್ದಾರೆ. ಸೊ 1 ತಿಂಗಳು ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸಪೋಸ್ ನೀವಿಲ್ಲ ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸೋಗ್ತಾರಂತೆ, ಇಂಥ ದಿವಸ ಮತ್ತೆ ಬರ್ತೀವಿ ಅಂತ. ಸೊ ಅವಾಗ ಅವೈಲಬಿಲಿಟಿ ಇರಿ. ಒಂದು ಸತಿ ಮನೆಗೆ 3 ಸತಿ ಬರ್ತಾರಂತೆ, ಮ್ಯಾಕ್ಸಿಮಮ್ 3 ಸತಿ. ಅದಾದಮೇಲೂ ನೀವು ಸಿಗಲಿಲ್ಲ ಅಂತಂದರೆ ಬರೋದಿಲ್ಲ, ಮತದಾನದ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಡಿಲೀಟ್ ಆಗದಲ್ಲೇ ಇರೋ ಥರ ನೋಡ್ಕೊಳ್ಳಿ. ನಿಮ್ಮದು ಹೆಸರು ಡಿಲೀಟ್ ಆಯಿತು ಅಂದರೆ ಯಾವುದೇ ಗ್ಯಾರಂಟಿ ಯೋಜನೆಗಳ ಹಣನೂ ಬರಲ್ಲ, ಯಾವುದೇ ಯೋಜನೆಗಳ ಲಾಭ ಕೂಡ ಪಡ್ಕೊಳಕ್ಕಾಗಲ್ಲ. 5 ಗ್ಯಾರಂಟಿ ಯೋಜನೆಗಳದ್ದು ಕೂಡ ಇದ್ರ ಬಗ್ಗೆ CM DK ಶಿವಕುಮಾರ್ ಅವರು ಕೂಡ ತಿಳಿಸಿದ್ದಾರೆ. ಇದು SIR ಬಗ್ಗೆ ಆಯಿತು. ಇನ್ನು ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಕೂಡ ನಿನ್ನೆಯಿಂದ ಶುರು ಮಾಡಿದ್ದಾರೆ. ಮನೆ ಮನೆಗೂ ಕೂಡ ಅಧಿಕಾರಿಗಳು ಬರ್ತಿದ್ದಾರೆ. ಗೃಹ ಜ್ಯೋತಿ ಯೋಜನೆದು ನಿಮ್ಮ ಮನೆ ಬಿಲ್ ತೊಗೊಳ್ತಾರೆ, ಮೀಟರ್ ರೀಡಿಂಗ್ನ ತೊಗೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ದಾಖಲೆಗಳನ್ನ ಕೂಡ ಸ್ಪಾಟಲ್ಲೇ ಚೆಕ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ನೀವು ವೋಟರ್ ID ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ರೇಷನ್ ಕಾರ್ಡ್ ಕೊಡಬೇಕು. ಹಾಗೆ ನೀವೇನಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ನ ಕೂಡ ಕೇಳ್ತಾ ಇದ್ದಾರೆ. ಹಾಗೆ ಸಪೋಸ್ ನೀವೇನಾದ್ರು ಮನೆ ಬಾಡಿಗೆಲಿದ್ದೀರಾ ಅಂತಂದರೆ ನಿಮ್ಮದು ಅಲ್ಲಿ ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅದು ಕೂಡ ನಿನ್ನೆಯಿಂದ ಶುರುವಾಗ್ತಾ ಇದೆ. ಸೊ ಅಲ್ಲಿಗೂ ಕೂಡ ಅಧಿಕಾರಿಗಳು ಬರ್ತಾರೆ. ಇವಾಗ SIRದು ಕೂಡ ಶುರುವಾಗಿದೆ ಸೆನ್ಸಸ್ಸು, ಹಾಗೆ ಗೃಹ ಜ್ಯೋತಿ ಯೋಜನೆದು ಕೂಡ ಶುರುವಾಗಿದೆ. ಅಕಸ್ಮಾತ್ ನಿಮ್ಗೆ ನಿನ್ನೆ ಏನಾರು ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ನಿಮ್ಮದು ಪರಿಷ್ಕರಣೆ ಮುಗ್ದಿದೆ ಅಂತಂದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಅಧಿಕಾರಿಗಳು ಬಂದಾಗ ಅವ್ರು ಕೇಳಿರೋ ದಾಖಲೆಗಳನ್ನ ಕರೆಕ್ಟಾಗಿ ಕೊಡಿ. ಅಕಸ್ಮಾತ್ ನೀವು ಅವ್ರಿಗೆ ಕರೆಕ್ಟಾಗಿ ದಾಖಲೆಗಳು ಕೊಟ್ಟಿಲ್ಲ ಅಂತಂದರೆ ಖಂಡಿತ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಹಾಗೆ SIRಲ್ಲೂ ಕೂಡ ಮತದಾನದ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಯಿತು ಅಂದರೆ ನಿಮಗೆ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ
ಅವ್ರು ಬಂದಾಗ ಅವ್ರು ಏನೆಲ್ಲ ಕ್ವಶನ್ಸ್ನ ಕೇಳ್ತಾರೆ ಕರೆಕ್ಟಾಗಿ ಆನ್ಸರ್ ಮಾಡಿ, ಅವ್ರು ಕೇಳೋ ಡಾಕ್ಯುಮೆಂಟ್ನೆಲ್ಲ ಕರೆಕ್ಟಾಗಿ ಕೊಡಿ. ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಹೇಳಬೇಕು ಅಂತಲೇ ನಿಮಗೂ ಕೂಡ ಗೊತ್ತಿದೆ, ನಮ್ಮ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗಿಂದ ಮೊದಲು ಅವರು ಪರಿಷ್ಕರಣೆ ಸುದ್ದಿ ತೆಗೆದಿದ್ದೆ ಗೃಹಲಕ್ಷ್ಮಿ ಯೋಜನೆದು. ಯಾಕಂದರೆ ಸಾಕಷ್ಟು ಮೃತಪಟ್ಟಿರೋರು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಕೂಡ, ಹಾಗೆ ಹೊರ ರಾಜ್ಯದವರು ಸಾಕಷ್ಟು ಜನ ಈ ಯೋಜನೆಯ ಲಾಭ ಪಡೀತಿದ್ದಾರೆ. ಹಾಗಾಗಿ ಮೊದಲು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ದೆ ಅದು, ಬಟ್ ಇನ್ನೂ ಕೂಡ ಶುರುವಾಗಿಲ್ಲ. ಮೊದಲನೇದಾಗಿ ಬಯೋಮೆಟ್ರಿಕ್ ಅಂದರು, ಆಮೇಲೆ ಹೊಸ ಅರ್ಜಿ ಸಲ್ಲಿಸಬೇಕಂದ್ರು, ಆಮೇಲೆ ಹೊಸ ಅರ್ಜಿ ಬೇಡ, ಈಗ ಸಲ್ಲಿಸಿದ ಅರ್ಜಿನ ಮರುಪರಿಶೀಲನೆ ಮಾಡ್ತೀವಿ ಅಂತಂದರು. ಇವಾಗ ಯಾವುದು ಕೂಡ ಇನ್ನೂ ಶುರುವಾಗಿಲ್ಲ. ಆದಷ್ಟು ಬೇಗ ಇನ್ನು 2-3 ದಿವಸದಲ್ಲಿ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವಾಗಾದರೂ ಕೂಡ ಶುರುವಾಗ್ಬೋದು. ಅದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ನೇ ಕೊಡಬೇಕು ನೀವು ಪರಿಷ್ಕರಣೆಗೆ ಬಂದಾಗ ಅಧಿಕಾರಿಗಳು. ನಿಮ್ಮ ವೋಟರ್ ID, ಹಾಗೆ ನಿಮ್ಮ ರೇಷನ್ ಕಾರ್ಡು, ಹಾಗೆ ನಿಮ್ಮ ಬ್ಯಾಂಕ್ ದಾಖಲೆಗಳನ್ನ ಕೇಳ್ತಾರೆ ಗೃಹಲಕ್ಷ್ಮಿಗಾದರೆ. ಯಾಕಂದರೆ ಬ್ಯಾಂಕ್ ಅಕೌಂಟ್ಗೆ ಎಲ್ಲ ಹಣ ಡೈರೆಕ್ಟಾಗಿ ಹೋಗೋದ್ರಿಂದ ನಿಮ್ಮ ಬ್ಯಾಂಕ್ ದಾಖಲೆಗಳನ್ನ ಕೇಳ್ತಾರೆ. ಅಂದರೆ ನೀವು ನಿಮ್ಮ ಯಾವ ಅಕೌಂಟಿಗೆ ದುಡ್ಡು ಹೋಗ್ತಾ ಇತ್ತು ಆ ಅಕೌಂಟ್ ಡೀಟೇಲ್ಸ್ನ ಕೊಡಬೇಕು. ಅದು ಕರ್ನಾಟಕದ ಬ್ಯಾಂಕ್ ಅಕೌಂಟ್ ಆಗಿರಬೇಕು. ನೀವು ಇಲ್ಲಿದ್ಕೊಂಡು ನಿಮ್ಮದು ಬೇರೆ ರಾಜ್ಯದ ಅಕೌಂಟ್ ಕೊಟ್ಟರೆ ನಿಮ್ಮ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ರೇಷನ್ ಕಾರ್ಡು, ವೋಟರ್ ID, ಆಧಾರ್ ಕಾರ್ಡು, ಬ್ಯಾಂಕ್ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ನಿನ್ನೆಯಿಂದ ಪೆಂಡಿಂಗ್ ಹಣ ಏನೇನಿತ್ತು ಗೃಹಲಕ್ಷ್ಮಿ ಯೋಜನೆದು, ಅಂದರೆ 29-30ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಜಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದ್ರು ಹಣ ಬಂದಿದ್ದರೆ ಪೆಂಡಿಂಗ್ ಹಣ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಿಜನಾ ಅಥವಾ ಸುಮ್ಮನೆ ಫೇಕ್ ನ್ಯೂಸ್ ಹರಿದಾಡಿಸ್ತಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೆಂಡಿಂಗ್ ಹಣ ಜಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪೆಂಡಿಂಗ್ ಹಣ ನಿಮಗೆ ಜಮೆ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ನೂ ಏನಾರು ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.